ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಹೆಸರುಕಾಳು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀವಿ. ಹೆಸರುಕಾಳು ದೋಸೆ ಒಂದು ರಿಚ್ ಆ್ಯಂಡ್ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ಇದನ್ನು ಮಾಡೋಕ್ಕೆ ನಾವು ಓವರ್ ನೈಟ್ ಸೋಕ್ ಮಾಡಿರೋ ಹೆಸರುಕಾಳನ್ನ 2 ಕಪ್ ತೊಗೊಂಡಿದ್ದೀವಿ. 1 ಕಪ್ ಉದ್ದಿನ ಬೇಳೆ, ಅದನ್ನು ಕೂಡ ಓವರ್ ನೈಟ್ ಸೋಕ್ ಮಾಡಿಟ್ಕೊಂಡಿರಬೇಕು. ಇದ್ರ ಜೊತೆಗೆ ಮಸಾಲೆಗೆ ಸ್ವಲ್ಪ ಶುಂಠಿ, ಒಂದು 8ರಿಂದ 10 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದು 4ರಿಂದ 5 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ. ಮೊದಲಿಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮೊದಲಿಗೆ ಶುಂಠಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಮತ್ತು ನೆನೆಸಿಟ್ಕೊಂಡಿರೋ ಉದ್ದಿನಬೇಳೆ ಮತ್ತು ಹೆಸರುಬೇಳೆ. ನಾವು ಇಲ್ಲಿ ಬಳಸ್ತಿರೋದು ಮೊಳಕೆ ಕಟ್ಟಿದ ಹೆಸರು ಕಾಳು. ನೀವು ಬೇಕಿದ್ರೆ ಹಾಗೆ ಕೂಡ ನೆನೆಸ್ಕೊಂಡಿರೋ ಹೆಸರು ಕಾಳನ್ನ ಬಳಸ್ಕೋಬೋದು. ಹೆಸರು ಕಾಳು ಅಂತೂ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಮತ್ತು ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟಿಸ್ ಕೂಡ ಕಂಟ್ರೋಲ್ ಮಾಡ್ಬೋದು. ಯಾರೆಲ್ಲ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಅನಿಸುತ್ತೆ ಅವರು ಒಣಮೆಣ್ಸಿನ್ಕಾಯಿನ ಹುರ್ಕೊಂಡು ಬಳಸ್ಕೋಬೋದು. ಇದಾದಮೇಲೆ ಬ್ಯಾಟರ್ ರೆಡಿ ಆಗುತ್ತೆ. ನೋಡಿ, ಬ್ಯಾಟರ್ ಈ ಥರ ರೆಡಿ ಆಗುತ್ತೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ಕೋಬೇಕು. ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ಮಿನಿಟ್ಸ್ ನೆನೆಯೋಕ್ಕೆ ಬಿಡಬೇಕು. ಅದಾದಮೇಲೆ ಕಾದಿರೋ ಹಂಚಿನ ಮೇಲೆ ನಾರ್ಮಲ್ ದೋಸೆ ಥರ ಬಿಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು. 2 ಕಡೆ ನೀವು ನೋಡ್ತಿರ್ಬೋದು, ಈ ಥರ ನಾರ್ಮಲ್ ದೋಸೆ ಥರ ಬೇಯಿಸ್ಕೋಬೇಕು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇದ್ರ ಜೊತೆಗೆ ನಾವು ಚಟ್ನಿನ ಕಾಂಬಿನೇಷನ್ ಆಗಿ ಬಳಸ್ಕೊಂಡಿದ್ದೀವಿ. ಚಟ್ನಿ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಉಪ್ಪಿನಕಾಯಿ, ಚಟ್ನಿ ಪುಡಿ, ಬೇರೆ ಥರ ಪಲ್ಯಗಳ ಜೊತೆನೂ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.